ಇರ್ತೀವಿ. ಫೀಡ್ಬ್ಯಾಕ್ ಅಂತ ಏನಿರಲ್ಲ ನೋಡ್ರಿ. ಈಗ ಯಾವ್ದೇ ಡಾಕ್ಟರ್ಸ್ ಆಗ್ಲಿ ಯಾವ್ದೇ ಪಬ್ಲಿಕ್ ಆಗ್ಲಿ ನಾವು ಜನರಿಗೆ ಸರ್ವಿಸ್ ಕೊಡ್ಬೇಕಂತ ನಾವು ಬಂದಿರ್ತೀವಿ. ಅದನ್ನ ಚಲೋತ್ನಾಗ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಜನನ, ಕೆಟ್ಟದಾಗ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಜನನ. ಈಗ ಪಬ್ಲಿಕ್ ನಾವು ಎಷ್ಟೇ ಅವೇರ್ನೆಸ್ ಕೊಟ್ಟರು ಈಗ ನೋಡಿಲ್ಲ ಆಗಲೇ ನೀವು ಬಂದಿರಲಿಲ್ಲ. ಪಬ್ಲಿಕ್ ಹೆಂಗಿರ್ತಾರ ಅಂತಂದ್ರೆ ನಾವು ಎಷ್ಟೇ ಚಲೋ ಮಾಡಿದ್ರು, ನೀವು ನಾನು ಭಯಕತ್ತಿಲ್ಲ, ಫ್ಯಾಕ್ಟ್ ಹೇಳಕತ್ತೀನಿ, ಎಲ್ಲರೂ ಕೆಟ್ಟದನ್ನ ತೋರಿಸ್ತಾರೆ, ಕೆಟ್ಟದನ್ನ ಬಿಂಬಿಸ್ತಾರೆ, ಚಲೋದ್ ಯಾರೋ ತೋರಿಸಲ್ಲ. ಹಂಗಂತೇಳಿ ನಾವು ಚಲೋ ಮಾಡ್ತೀವಿ ಅಂತ ನಾವು ಹೇಳ್ಕೊಂಡ್ ಕುಂದ್ರಕ್ಕಾಗಲ್ಲ. ವಿ ಆರ್ ಡೂಯಿಂಗ್ ಅವರ್ ಸರ್ವಿಸ್ ಅಷ್ಟ. ಈಗ ನಾವು ಇಲ್ಲಿ ಬಡವ್ರು ಇರ್ತಾರ ಅಂತೇಳಿ ನಾವು ಗೌರ್ಮೆಂಟ್ ನೌಕರಿ ಮಾಡಕ್ ಬಂದಿರ್ತೀವಿ. ಯಾಕಂದ್ರೆ ನಾವು ಬಡವ್ರ ಮನೆಯಿಂದ ಬಂದಿರ್ತೀವಿ, ನಾವು ಹಳ್ಳಿಯಿಂದ ಬಂದಿರ್ತೀವಿ, ನಾವು ರೈತರ ಮಕ್ಕಳ ಇರ್ತೀವಿ, ಪಬ್ಲಿಕ್ ಒಳ್ಳೇದಾಗಲಿ ಅಂತ ಬಂದಿರ್ತೀವಿ. ಈಗ ನಾವು ಪಬ್ಲಿಕ್ ನ ಕೆಲಸ ಮಾಡ್ಬೇಕಾದ್ರೆ ಪಬ್ಲಿಕ್ ಹೆಂಗಿರ್ತೈತಿ, ಪೇಷನ್ಸ್ ಇರ್ಬೇಕು. ಈಗ ನಾವು 4 ಪೇಷಂಟ್ ನೋಡ್ತೀವಪ್ಪ ಅಂದ್ರೆ ಸಮಾಧಾನ ಅವ್ರು ತೋರಿಸ್ಕೊಂಡ್ರೆ ನಾವು ಸಮಾಧಾನ ನೋಡಕ್ ಆಗ್ತೈತಿ. ಪೇಷಂಟ್ ಬಂದು ಗದ್ದಲ ಮಾಡಕತ್ರ, ಗದ್ದಲ ಮಾಡಿ ಕಿರಿಕಿರಿ ಮಾಡಕತ್ತಂದ್ರೆ ನಾವು ಪೇಷನ್ಸ್ ನೋಡಕ್ ಆಗಂಗಿಲ್ಲ. ಈಗ ನಾವು 100 ಜನ ನೋಡ್ತೀವಿ, 200 ಜನ ನೋಡ್ತೀವಿ, 300 ಜನ ನೋಡ್ತೀವಿ. ಈ ನಮಗೂ ಪೇಷನ್ಸ್ ಲಾಸ್ಟ್ ಆಗ್ಬಿಡ್ತೈತಿ. ಈಗ ನಾವು ಈಗ ನಮ್ದು ಈ ತಾಲೂಕ್ ಹಾಸ್ಪಿಟ್ಲ್ ಇದು 700 to 800 OPD ನೋಡ್ತೀವಿ ನಾವೀಗ. ಈ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ 1000-1500 ತನಕ OPD ಆಗ್ತಾವ. ಒಂದು ಪೇಷಂಟ್ ಒಬ್ಬರ ಕಡೆ ಬಂದು ತೋರಿಸ್ಬೇಕಾದ್ರೆ ಅಟ್ಲೀಸ್ಟ್ ಒಂದು 2 to 3 minutes ಬೇಕಾಗುತ್ತೆ ಟೈಮ್. ಒಂದು ಪರ್ಸನ್ ಒಬ್ಬ ಡಾಕ್ಟರ್ 100 ಪೇಷಂಟ್ ನೋಡ್ಬೇಕಾದ್ರೆ ಅಟ್ಲೀಸ್ಟ್ ಒಂದು 6 hours ಬೇಕಾಗ್ತದೆ ಟೈಮ್. ಈಗ ನಾವು ಬೆಳಗ್ಗೆ 3 hours, ಮಧ್ಯಾಹ್ನ 2 hours, 5 hoursನಾಗ 100-150 ಪೇಷಂಟ್ ನೋಡ್ತೀವಿ. ಸೊ ನಮ್ದು ಪೇಷನ್ಸ್ ಎಷ್ಟಿರ್ತೈತಿ ಅಂತ ಅವ್ರು ಜಾಸ್ತಿ ಮಾಡ್ಕೋಬೇಕು. ಆಮೇಲೆ ಒಂದು ಪೇಷಂಟ್ ನೋಡ್ಬೇಕಾದ್ರೆ ಒಬ್ರು ಬಂದು ಸಮಾಧಾನ ತೋರಿಸ್ಬೇಕು. ಈಗ ಒಬ್ರು ಔಷಧ ತೋರಿಸ್ತಿರ್ತಾರ, ಒಬ್ರು ಪೇಷಂಟ್ ತೋರಿಸ್ತಿರ್ತಾರೆ. ಎಷ್ಟು ಜನ ಹೆಣ್ಮಕ್ಳು ಇರ್ತಾರ, ಪರ್ಸನಲ್ ಪ್ರಾಬ್ಲಮ್ ಇರ್ತಾವ, ಅವ್ರಿಗೆ ಹೇಳಕ್ ಆಗ್ತಿರಂಗಿಲ್ಲ ಅವ್ರಿಗೆ. ಹಂಗ ಪ್ರೈವಸಿ ಬೇಕಾಗ್ತದೆ ಪೇಷಂಟ್ ನೋಡಾಕ. ಈಗ ಒಮ್ಮೆ 10 ಜನ ಬಂದು ಮುಕ್ಕರು ಬಿದ್ರ ಯಾರು ಏನು ಮಾಡಕ್ಕಾಗಲ್ಲ. ಹಂಗಿದ್ದಾಗ ನಮ್ಗೆ ಪೇಷನ್ಸ್ ಲಾಸ್ ಆಗ್ಬಿಡ್ತೈತಿ, ನಾವು ಸರಿಯಾಗಿ ಕೇರ್ ಕೊಡಕ್ಕಾಗಲ್ಲ. ಅವಾಗ ಏನಾಗ್ಬಿಡ್ತೈತಿ, ಡೈಲ್ಯೂಟ್ ಆಗ್ಬಿಡ್ತೈತಿ. ಪೇಷಂಟು ಪರ್ಸನಲ್ ಆಗಿ ಒಬ್ರೊಬ್ರು ಬಂದು ನೀಟಾಗಿ ಕಾಮ್ ಆಗಿ ತೋರಿಸ್ಕೊಂಡ್ರೆ ನಾವು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತೀವಿ. ಆಮೇಲೆ ಪ್ರಾಬ್ಲಮ್ ಏನು ಬರ್ತೈತಿ ಅಂದ್ರೆ ರೆಸ್ಪಾನ್ಸ್ ಮಾಡಬೇಕು ಅಂತಾರೆ ನಮ್ಮ ಕಡೆ ಮೆಡಿಸಿನ್ದು ಸಫಿಷಿಯಂಟ್ ಸ್ಟಾಕ್ ಇದ್ದಾಗ ಇದ್ದದನ್ನ ನಾವು ಮೆಡಿಸಿನ್ ಕೊಟ್ಟಿರ್ತೀವಿ. ಈಗ ಎಲ್ಲರಿಗೂ ಗೊತ್ತಿದ್ದದ ಗೌರ್ಮೆಂಟ್ ಇಂದ ಮೆಡಿಸಿನ್ ಸ್ವಲ್ಪ ಶಾರ್ಟೇಜ್ ಐತೆ. ಶಾರ್ಟೇಜ್ ಇದ್ದಾಗ ನಮ್ದು ಎಷ್ಟು ಅವೈಲಬಿಲಿಟಿ ಇರ್ತದೆ ಅಷ್ಟು ಕೊಟ್ಟಿರ್ತೀವಿ ನಾವು. ಹೆಚ್ಚುವರಿ ಮೆಡಿಸಿನ್ಗೆ ನಾವು ಇಂಡೆಂಟ್ ಹಾಕಿರ್ತೀವಿ, ಆಮೇಲೆ ಪರ್ಚೇಸ್ ಮಾಡಿಸಿರ್ತೀವಿ, ಡಿಸ್ಟ್ರಿಕ್ಟ್ ಹಾಸ್ಪಿಟಲಿಂದ ವೇರ್ ಹೌಸ್ಲಿಂದ ತರಿಸ್ತೀವಿ. ಎಷ್ಟಾಗೋದು ಸಾಧ್ಯದಷ್ಟು ಮಟ್ಟಿಗೆ ಕೊಟ್ಟಿರ್ತೀವಿ. ಅನಿವಾರ್ಯ ಒಂದೊಂದ್ಸಲ ಇಲ್ಲಾರ್ದಾಗ ಸ್ವಲ್ಪ ಶಾರ್ಟೇಜ್ ಆದಾಗ ಪ್ರಾಬ್ಲಮ್ ಆಗ್ತದೆ. ಅದನ್ನ ಜನ ಅಕ್ಸೆಪ್ಟ್ ಮಾಡ್ಕೋಬೇಕು. ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ದವಾಖಾನೆಯವರಾಗಲಿ ಗೌರ್ಮೆಂಟ್ದವರಾಗಲಿ ಏನೂ ಮಾಡೋಕ್ಕಾಗಂಗಿಲ್ಲ. ಪೇಷನ್ಸ್ ಇದ್ದಾಗ ನಾವು ಎಷ್ಟಾಗುತ್ತೋ ಅಷ್ಟು ತಕ್ಕ ಮಟ್ಟಿಗೆ ಟ್ರೀಟ್ಮೆಂಟ್ ಕೊಟ್ಟಾಗ ಎಲ್ಲರಿಗೂ ಒಂದು ಒಳ್ಳೇದೇ ಆಗುತ್ತೆ. ಈ 100 ಮಂದಿಗೆ ನಾವು ಎಲ್ಲರಿಗೂ ನೋಡಿರ್ತೀವಿ, 100 ಒಂದೇದವ್ ಬಂದಿರ್ತಾನ, ಒಬ್ಬೊಂದು ಒಂದು ಗಲಾಟೆ ಮಾಡ್ತಾನೆ. ಯಾಕಂದ್ರೆ ಇನ್ನೇಗೆ ಒಂದು ಇನ್ಸಿಡೆಂಟ್ ಆಯ್ತು. ಫುಲ್ ಕುಡಿದು ಬಂದಿದ್ದಾವ, ಕುಡಿದು ಬಂದ ನಾವು 7 ತಿಂಗಳ ನಾನು ತೋರ್ಸಾಕತ್ತೀವಿ, ಆರಾಮಾಗಿಲ್ಲ ಅಂತ ಬಂದು ಕಿರಿಕಿರಿ ಮಾಡತ್ತಾವ. ನಾವು 2 ಸಲ ಹೇಳಿದ್ವಿ, 3 ಸಲ ಹೇಳಿದ್ವಿ, 4 ಸಲ ಹೇಳಿದ್ವಿ, ಅವ್ನು ಕೇಳಕತ್ತೇ ಇರಲಿಲ್ಲ. ನಾ ಈ ದವಾಖಾನೆ ಬಂದು 7 ತಿಂಗಳಾತು ತೋರ್ಸಾಕತ್ತೀನಿ, ಆರಾಮಾಗಿಲ್ಲ ಅಂತ ನಾವು. ಹೌದಪ್ಪ ನಿನ್ಗೆ ಆರಾಮಾಗಿಲ್ಲ ಅಂದ್ರೆ ಇದನ್ನ ಮೆಡಿಸಿನ್ ಕೊಡ್ತೀವಿ, ಇದಕ್ಕೆ ಕಡಿಮೆ ಇಲ್ಲ, ಜಿಲ್ಲಾಸ್ಪತ್ರೆಗೆ ಬರ್ಕೊಡ್ತೀನಿ ಹೋಗಂದ್ರೆ ತಯಾರಿಲ್ಲ ಅವ್ರಿಗೆ. ನಿನಗೆ ಇಲ್ಲೇ ಆರಾಮ ಮಾಡ್ರಿ ಅಂತ. ಹೆಚ್ಚುವರಿ ಟ್ರೀಟ್ಮೆಂಟ್ ಈಗ ನಾವು ಪಂಚಾಯತಿ ಲೆವೆಲ್, ತಾಲೂಕು ಪಂಚಾಯತಿ ಲೆವೆಲ್, ಜಿಲ್ಲಾ ಪಂಚಾಯತಿ ಲೆವೆಲ್, ವಿಧಾನಸೌಧಕ್ಕೆ ಯಾಕೆ ಹೋಗಿರ್ತೀವಿ? ಇಲ್ಲಿ ಮಟ್ಟಿಗೆ ಏನು ನಾವು ನಮ್ಮ ಲೆವೆಲ್ನಾಗ ಏನು ಮಾಡೋಕ್ಕಾಗ್ತದೆ ನಾವು ಮಾಡಿರ್ತೀವಿ. ಹೆಚ್ಚಿನ ಮಟ್ಟಿಗೆ ನಾವು ಕಳಿಸ್ಬೇಕಾಗ್ತದೆ. ಹಂಗೆ ಜನನೂ ಸ್ವಲ್ಪ ಕಿರಿಕಿರಿ ಮಾಡಿದಾಗ ನಾವು ಏನು ಮಾಡೋಕ್ಕಾಗಲ್ಲ. ನಮ್ಮ ಪಬ್ಲಿಕ್ ತಿಳ್ಕೊಬೇಕಲ್ಲ. ಈಗ ನಾವು ಸರ್ವಿಸ್ ಕೊಡೋಕ್ಕಂತ ಬಂದಿರ್ತೀವಿ, ಎಷ್ಟಾದರೂ ನಾವು ಪಬ್ಲಿಕ್ ಸರ್ವಿಸ್ ಕೊಡಬೇಕು. ನಮಗೆ ಹಳ್ಳಿಯಾಗ ಜನ ಬಡವರು ಇರ್ತಾರಂತ ನಾವು ಗೌರ್ಮೆಂಟ್ ಸರ್ವಿಸ್ಗೆ ಬಂದಿರ್ತೀವಿ. ಇಲ್ಲ ಗೌರ್ಮೆಂಟ್ ಸರ್ವಿಸ್ ಬೇಡ ಅಂದ್ರೆ ನಾವು ಇದಕ್ಕಿಂತ ಡಬಲ್ ಪಗಾರ ದುಡಿಬೋದು ಹೊರಗೆ. ಬಟ್ ಯಾಕೆ ನಾವು ಕೆಲಸ ಮಾಡ್ತಿರ್ತೀವಿ ಇಲ್ಲಿ, ನಮ್ಮಿಂದ ನಾವು ಕಲ್ತಿದ್ದು 4 ಮಂದಿಗೆ ಅನುಕೂಲ ಆಗಲಿ ಅಂತ ಮಾಡ್ತಿರ್ತೀವಿ. ಸೊ ಅದನ್ನು ಪಬ್ಲಿಕ್ಕು ಅರ್ಥ ಮಾಡ್ಕೋಬೇಕು. ನಮ್ಮ ಕಡೆ ಎಷ್ಟು ಫೆಸಿಲಿಟಿ ಇರ್ತದೆ ಆ ಫೆಸಿಲಿಟಿಗಳು ನಾವೇನು ಟ್ರೀಟ್ಮೆಂಟ್ ಕೊಡ್ತಿರ್ತೀವಿ. ಅಷ್ಟೇ ನಾವು ಹೇಳೋ ಕಡೆ ನಮ್ಮ ಡ್ಯೂಟಿ ನಾವು ಮಾಡ್ತೀವಿ. ನಾವೇನು ಎಕ್ಸ್ಟ್ರಾ ಏನು ಮಾಡಕತ್ತಿಲ್ಲ. ವಿ ಆರ್ ಡೂಯಿಂಗ್ ಅವರ್ ಲೆವೆಲ್ ಬೆಸ್ಟ್ ಅಷ್ಟೇ. ಸಿಸ್ಟಮ್ನಾಗ ಹೆಂಗಿರ್ತೈತಿ, ಈಗ ನಾವು ಎವ್ರಿ ಮಂತ್ ಏನಿಲ್ಲ ಅಂದ್ರೂ ಒಂದು 30-40 ಸಿಜರಿನ್ ಮಾಡ್ತಾರೆ. ಏನಿಲ್ಲ ಅಂದ್ರೂ ಒಂದು ವಾರಕ್ಕೆ 15-20 ಟ್ಯೂಬೆಕ್ಟಮಿ ಆಪರೇಷನ್ ಮತ್ತು ಸ್ಟೆರಿಲೈಸೇಷನ್ ಸರ್ಜರಿ ಮಾಡ್ತಾರೆ. ಇಲ್ಲಿ ನಾವು ರೊಕ್ಕ ತಗೊಳ್ಳೋದು ಅದು ಇದು ಯಾರು ಏನು ಮಾಡಲ್ಲ. ಬೇಕಾದವ್ರಿಗೆ ಹೋಗಿ ಕೇಳ್ರಿ, ಯಾರು ₹1 ಇಸ್ಕೊಳಂಗಿಲ್ಲ. ನಾವು ಏನು ಭಾಳ ಆದ್ರೆ ಇಲ್ಲಿ ಆರಾಮಾಗಿಲ್ಲಪ್ಪ ಅಂದ್ರೆ 1-2 ಮೆಡಿಸಿನ್ ಹೊರಗೆ ಬರ್ಕೊಟ್ಟಿರ್ತೀವಿ. ಅದನ್ನ ಬಿಟ್ರೆ ಮತ್ತೆ ಬೇರೆ ಇಲ್ಲಿ ಏನು ಕರಪ್ಷನ್ಸ್ ಇಲ್ಲ, ಏನೂ ಇಲ್ಲ. ನಮ್ಮ ಕೈಯಲ್ಲಿ ಆದಷ್ಟು ನಾವು ಸಹಾಯ ಮಾಡ್ಬೇಕಂತ ನಾವು ಬಂದಿರ್ತೀವಿ. ಅದನ್ನ ಸರಿಯಾಗಿ ಪಬ್ಲಿಕ್ ತಗೋಬೇಕು, ಅವೇರ್ನೆಸ್ ಮಾಡಿಸ್ಕೋಬೇಕು ಅವರು. ಇಲ್ಲಿ ನೋಡ್ರಿ, ನಾವು ಈಗ ಎಷ್ಟು ಜನ ಮುಂಜಾನೆ ಸಾಯಂಕಾಲ 2 ಸಲ 3 ಸಲ ಬಂದು ರೌಂಡ್ಸ್ ಮಾಡಿ ಹೋಗ್ತೀವಿ ನಾವು. ಇಲ್ಲಿ ಒಂದು 10 ಜನ ಬಂದು ಕೂತ್ಬಿಡ್ತಾರೆ ಜನ. ಈಗ ಪೇಷಂಟ್ಗೆ ಇನ್ಫೆಕ್ಷನ್ ಆಗ್ತಾವ, ಒಬ್ರೊಬ್ರು ಇರೋದನ್ನು ಕೇಳಲ್ಲ ಅವರು. ಈ ನಾಳೆ ಏನು ಪ್ರಾಬ್ಲಮ್ ಆಗ್ತೈತಿ, ಜನ ನಾವು ಹೇಳಿದ್ ಕೇಳಲ್ಲ. ನಾಳೆ ಇನ್ಫೆಕ್ಷನ್ ಆಯ್ತಂದ್ರೆ ಆಮೇಲೆ ಯಾರ್ದು ರೆಸ್ಪಾನ್ಸಿಬಿಲಿಟಿ ಬರ್ತೈತಿ? ಡಾಕ್ಟರ್ ಸರಿಯಾಗಿ ನೋಡಿಲ್ಲ ಅದಕ್ಕೆ ಹೆಂಗಾಯ್ತು, ಸಿಸ್ಟರ್ ಸರಿಯಾಗಿ ನೋಡಿಲ್ಲ ಅದಕ್ಕೆ ಹೆಂಗಾಯ್ತು. ಬಟ್ ಜವಾಬ್ದಾರಿನೂ ಬೇಕಲ್ಲ. ಈಗ ಸೆಲ್ಫ್ ರೆಸ್ಪೆಕ್ಟ್ ಆಮೇಲೆ ಸೆಲ್ಫ್ ರೆಸ್ಪಾನ್ಸಿಬಿಲಿಟಿ ಪ್ರತಿಯೊಬ್ಬರಿಗೂ ಇರ್ಬೇಕದು. ಈ ಪಬ್ಲಿಕ್ಗೂ ಅವ್ರವ್ರ ರೆಸ್ಪಾನ್ಸಿಬಿಲಿಟಿ ಇರ್ತೈತಿ. ಈಗ ನಾವು ಬರ್ತೀವಿ, ನೋಡ್ತೀವಿ, ಹೇಳಿ ಹೋಗ್ಬಿಡ್ತೀವಿ. ನಾವು ಹೋದ್ಮೇಲೆ ಮತ್ತೆ 20 ಜನ ಬಂದು ಅದಕ್ಕೆ ಕುಂದಿರ್ತಾರೆ. ಇಲ್ಲಿ ನೋಡಿ, ಎಲ್ಲೆಲ್ಲ ಮಕ್ಕಳು ಕರ್ಕೊಂಬಂದು ಬಿದ್ದು ಬಿಡ್ತಾರ. ಜವಾಬ್ದಾರಿ ಯಾರ್ದು? ಈ ನಮ್ಮ ಕೇರ್ ನಾವು ಮಾಡ್ಕೋಬೇಕಲ್ಲ. ಈಗ ನಾವು ಕೇರ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ದವಾಖಾನೆ ಇದರ ಪೇಷಂಟ್ಗೆ ಜಾಸ್ತಿ ಪೇಷಂಟ್ ಬರ್ತಾವೆ. ಈಗ ಡಾಕ್ಟರ್ಸ್ ಕೆಲಸ ಏನು, ಪಬ್ಲಿಕ್ ಅವೇರ್ನೆಸ್ ಕೆಲಸ ಏನು, ಪ್ರಿವೆಂಟ್ ಮಾಡಬೇಕು. ಜಡ್ ಬಂದ್ಮೇಲೆ ಕಡಿಮೆ ಮಾಡೋದಲ್ಲ. ನಮ್ದು ಹೆಲ್ತ್ ಆಸ್ಪೆಕ್ಟ್ ಒಳಗನ ನಮ್ದು ಹೆಲ್ತ್ ಡಿಪಾರ್ಟ್ಮೆಂಟ್ ಏನೈತಿ, ಪ್ರಿವೆಂಟಿವ್ ಅಂಡ್ ಕ್ಯೂರೇಟಿವ್ ಆಸ್ಪೆಕ್ಟ್ ಅಂತಾನೆ ಕರಿತೀವಿ ನಾವು. ಪ್ರಿವೆಂಟ್ ಮಾಡೋದು ನಮ್ಮ ಜವಾಬ್ದಾರಿ. ಬರೀ ಡಿಸೀಸ್ ಬಂದ್ಮೇಲೆ ಟ್ರೀಟ್ಮೆಂಟ್ ಕೊಡೋದು ಅಷ್ಟೇ ಡಾಕ್ಟರ್ ಕೆಲಸ ಅಲ್ಲ. ಕಡಿಮೆ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅದನ್ನು ನಾವು ಹೇಳ್ತೀವಿ, ಅದನ್ನ ಕೇಳ್ಬೇಕು ಜನ. ಈಗ ಒಬ್ಬ ಟಿವಿ ಬಂದೈತಪ್ಪ ಅಂತಂದ್ರೆ ಅವ್ನಿಗೆ ಬರ್ಲಾರ್ದಂಗೆ ನೋಡ್ಕೊಳ್ಳೋದು ಅದು ನಮ್ಮ ಜವಾಬ್ದಾರಿ. ಈಗ ಮನ್ಯಾಗ ಒಬ್ಬನ ಟಿವಿ ಬಂದೈತಪ್ಪ ಅಂದ್ರೆ ಅವ್ನು ಮತ್ತೊಬ್ರಿಗೆ ಬರ್ಸಲಾರ್ದಂಗೆ
ನಾನು ಜವಾಬ್ದಾರಿ ತಗೋಬೇಕು ಅದನ್ನ ಡಾಕ್ಟರ್ ಬಂದು ಹೇಳಿದ್ಮೇಲೆ ನೀವು ಮಾಡಲ್ಲ ಅಂತಂದ್ರೆ ದಟ್ ಇಸ್ ಸೋಷಿಯಲ್ ಇದು ಆಗ್ಬಿಡ್ತದೆ, ಸೋಷಿಯಲ್ ಕಾಸ್ ಅದು. ಈಗ ನಾವು ಒಬ್ಬರಿಂದ 4 ಮಂದಿ ಟಿವಿ ಬರ್ತೈತಿ, ಸೇಮ್ ಎಲ್ಲನೂ ಹಂಗೆ. ಈಗ ಒಬ್ರಿಗೆ ಯಾರಿಗಾರು ಜಡ್ ಬಂದೈತಪ್ಪ ಅಂದ್ರೆ ಅದನ್ನ ಬೇರೆದವ್ರ ಜೊತೆ ಕಾಂಟ್ಯಾಕ್ಟ್ ಆಗಿ ಇರ್ಲಾರ್ದಂಗ ಪ್ರೈವೇಸಿ ನೋಡ್ಕೊಂಡು, ಆಮೇಲೆ ಪಬ್ಲಿಕ್ ಈ ಮಕ್ಳು ಇರ್ತಾವ. ಈಗ ಒಬ್ಬ ಟಿವಿ ಪೇಷಂಟ್ ಒಬ್ಬ ಬಂದ ಅಂತಂದ್ರೆ ಅವನ ಜೊತೆ ಒಂದು 4 ಜನ ಮಕ್ಳು ಬಂದ್ರ ಅಂತ ಅವನಿಗೆ ಇನ್ಫೆಕ್ಷನ್ ಮಾಡ್ಬಿಡ್ತಾನವ. ಅದು ನಾವು ಕಾಪಾಡ್ಕೋಬೇಕಲ್ಲ. ಆ ಉದ್ದೇಶಕ್ಕೆ ನಾವೇನ್ ಹೇಳ್ತೀವಿ, ಬಹಳ ಜನ ಬರಬೇಡ್ರಿ, ಒಬ್ಬೊಬ್ರೆ ಬಂದು ತೋರಿಸ್ಕೊರಿ, ಜಾಸ್ತಿ ಜನ ಗದ್ದಲ ಮಾಡ್ಬಾರಿ, ಒಬ್ರು ಮುಖಕ್ಕೆ ಒಬ್ರು ಕೆಮ್ಮಬಾಡ್ರಿ ಅಂತ ಹೇಳ್ತೀವಿ. ಅದನ್ನ ಜನ ತಿಳ್ಕೊಬೇಕು. ಅದನ್ನ ತಿಳ್ಕೊಂಡ್ರೆ ಇದು ನಾವು ಆಕ್ಚುಲಿ ಇದ್ರೊಳಗೆ ಏನೈತಲ್ಲ ಬರ್ಡನ್ ನಾವು ಕಡಿಮೆ ಮಾಡ್ಬೋದು. ಇಲ್ಲಾಂದ್ರೆ ಬರ್ಡನ್ ಜಾಸ್ತಿ ಆಗ್ತದೆ.